Hello, my dear students. In this class, we are discussing one more important topic in connection with the taxable capacity. That is, the factors determine the taxable capacity. Factors determine the taxable capacity. Some of the factors, they directly or indirectly determine the taxable capacity. In the last video lecture, I have already mentioned the meaning of taxable capacity and some of the concepts relating to the taxable capacity. Taxable capacity is nothing but the capacity of an individual to pay the tax to the government. That the capacity of a citizen of the nation to pay the tax to the government, that is known as taxable capacity. The taxable capacity is classified into two groups. Number one is the absolute taxable capacity. Number second is the relative taxable capacity. In the last video lecture, I have already mentioned these things. Now we are discussing about the what are the factors which influencing on the taxable capacity. What are the factors which influencing on the taxable capacity is to be discussed in this particular class. The first and foremost factors which determine the taxable capacity, that is the size of national income. Size of national income. The size of national income is one of the important factors which directly influence on the taxable capacity. When the size of national income is too high, the per capita income is also too high. When per capita income is too high, the capacity to pay the tax to the government is too high. That is one of the important factors. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜಿನ ಆನ್ಲೈನ್ ತರಗತಿಗೆ ಸ್ವಾಗತಿಸ್ತಾ, ಕಳೆದ ಒಂದು ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ತೆರಿಗೆದಾರಣ ಶಕ್ತಿ ಎನ್ನುವಂಥ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ತೆರಿಗೆದಾರಣ ಶಕ್ತಿ ಅಂದರೆ ಏನು, ತೆರಿಗೆದಾರಣ ಶಕ್ತಿಗೆ ಸಂಬಂಧಪಟ್ಟಂತೆ ಇರುವಂಥ ಪರಿಕಲ್ಪನೆಗಳು, ಅಂದರೆ ಇಲ್ಲಿ ಸಾಪೇಕ್ಷ ಮತ್ತು ನಿರಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ ಎನ್ನುವಂಥ ವಿಷಯದ ಬಗ್ಗೆ ನಿಮಗೆ ತಿಳಿಸಿದ್ದೆ. ಅಂದರೆ ತೆರಿಗೆದಾರಣ ಶಕ್ತಿ ಅಂದೇನು, ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳಿಗೆ ಅವರ ಜೀವನದ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡಿಕೊಳ್ಳದೆ ಸರ್ಕಾರಕ್ಕೆ ತೆರಿಗೆಯನ್ನು ನೀಡುವಂಥ ಶಕ್ತಿ. ಯಾವುದೇ ರೀತಿಯ ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡದೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುವ ಶಕ್ತಿ ಏನಿದೆ, ಅದಕ್ಕೆ ತೆರಿಗೆದಾರಣ ಸಾಮರ್ಥ್ಯ ಅಂತ ಕರೀತಾರೆ. ಈ ತೆರಿಗೆದಾರಣ ಸಾಮರ್ಥ್ಯದಲ್ಲಿ ಎರಡು ರೀತಿ ಇರುತ್ತೆ. ಒಂದು ನಿರಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ, ಎರಡನೇದು ಸಾಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ. ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ. ಇಲ್ಲಿ ನಿರಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ ಅಂದ್ರೇನು, ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳು ಒಟ್ಟಾರೆಯಾಗಿ ಅಥವಾ ಒಂದು ರಾಷ್ಟ್ರದ ಒಂದು ಸಮಾಜ ಒಂದು ರಾಷ್ಟ್ರ ಸರ್ಕಾರಕ್ಕೆ ತೆರಿಗೆಯನ್ನು ನೀಡುವ ಶಕ್ತಿಯನ್ನು ಯಾವ ಪ್ರಮಾಣದಲ್ಲಿ ಪಡ್ಕೊಂಡಿದೆ, ಅದನ್ನು ನಾವು ನಿರಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ ಅಂತ ಕರೀತೇವೆ. ಎರಡನೇದು ಸಾಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ. ಸಾಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ ಅಂದ್ರೇನು ಅಂದರೆ, ಒಂದು ಸಮಾಜದ ಬೇರೆ ಬೇರೆ ವ್ಯಕ್ತಿಗಳನ್ನು ಹೋಲಿಕೆ ಮಾಡಿದಾಗ ಸಮಾಜದ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ತೆರಿಗೆಯನ್ನು ಕಟ್ಟುವ ಶಕ್ತಿ ಇರುತ್ತೆ. ಅದನ್ನು ಸಾಪೇಕ್ಷ ತೆರಿಗೆದಾರಣ ಸಾಮರ್ಥ್ಯ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನೀಗ ಮಾತಾಡಿದ್ದೆ. ಈಗ ಮುಖ್ಯವಾಗಿ ನಿಮಗೆ ತೆರಿಗೆದಾರಣ ಶಕ್ತಿಯನ್ನು ನಿರ್ಧರಿಸುವ ಅಂಶಗಳು ಯಾವುದು, ತೆರಿಗೆದಾರಣ ಸಾಮರ್ಥ್ಯವನ್ನು ಯಾವ ಯಾವ ಅಂಶಗಳು ನಿರ್ಧರಿಸ್ತವೆ. ಕೆಲವು ಅಂಶಗಳು ಪ್ರತ್ಯಕ್ಷವಾಗಿ, ಕೆಲವು ಅಂಶಗಳು ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತವೆ. ಅವು ಯಾವುದು ಅಂತ ನಾವೀಗ ಚರ್ಚೆಯನ್ನು ಮಾಡ್ತಾ ಹೋಗಬೇಕು. ಮೊಟ್ಟ ಮೊದಲ ಅಂಶ, ತೆರಿಗೆದಾರಣ ಸಾಮರ್ಥ್ಯವನ್ನು ನಿರ್ಧರಿಸುವ ಮೊಟ್ಟ ಮೊದಲ ಅಂಶ ಯಾವುದು ಅಂತ ಹೇಳಿದರೆ ರಾಷ್ಟ್ರೀಯ ಆದಾಯದ ಗಾತ್ರ. ಈಗಾಗಲೇ ಗೊತ್ತಿದೆ ರಾಷ್ಟ್ರೀಯ ಆದಾಯ ಅಂದ್ರೇನು. ಯಾವುದೇ ಒಂದು ರಾಷ್ಟ್ರದಲ್ಲಿ ನಿರ್ದಿಷ್ಟವಾದ ಕಾಲದ ಅವಧಿಯಲ್ಲಿ ದ್ವಿಗುಣಿತವಿಲ್ಲದೆ ಅಳತೆ ಮಾಡಲ್ಪಟ್ಟಂತಹ ಆದಾಯದ ಮೊತ್ತ ಇದು. ಇದಕ್ಕೆ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೇವೆ. ಈ ರಾಷ್ಟ್ರೀಯ ಆದಾಯ ಯಾವಾಗ ಜಾಸ್ತಿ ಇರುತ್ತೆ, ರಾಷ್ಟ್ರೀಯ ಆದಾಯ ಜಾಸ್ತಿ ಇದ್ದರೆ ತೆರಿಗೆದಾರಣ ಶಕ್ತಿ ಹೆಚ್ಚು, ರಾಷ್ಟ್ರೀಯ ಆದಾಯ ಕಡಿಮೆ ಇದ್ದರೆ ತೆರಿಗೆದಾರಣ ಶಕ್ತಿ ಕಡಿಮೆ ಆಗುತ್ತೆ. ರಾಷ್ಟ್ರೀಯ ಆದಾಯ ಹೆಚ್ಚಾದಾಗ ತಲಾ ಆದಾಯ ಜಾಸ್ತಿ ಆಗುತ್ತೆ, ತಲಾ ಆದಾಯ ಹೆಚ್ಚಾದಾಗ ತೆರಿಗೆದಾರಣ ಸಾಮರ್ಥ್ಯವೂ ಕೂಡ ಹೆಚ್ಚಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ರಾಷ್ಟ್ರೀಯ ಆದಾಯ ಕಡಿಮೆ ಇದ್ದಾಗ ನಿಮಗೆ ತಲಾ ಆದಾಯವೂ ಕೂಡ ಕಡಿಮೆ, ಆಗ ತೆರಿಗೆದಾರಣ ಶಕ್ತಿಯೂ ಕೂಡ ಕಡಿಮೆ. ಹಾಗಾಗಿ ರಾಷ್ಟ್ರೀಯ ಆದಾಯದ ಗಾತ್ರ ಅಥವಾ ಪ್ರಮಾಣ
ತೆರಿಗೆದಾರನ ಶಕ್ತಿಯನ್ನು ನಿರ್ಧರಿಸುವಂತಹ ಬಹಳ ಪ್ರಮುಖವಾದ ಒಂದು ಅಂಶ ಅಂತ ನಾವು ನಿಮಗೆ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ರಾಷ್ಟ್ರೀಯ ಆದಾಯದ ಗಾತ್ರ ಬಹಳ ಪ್ರಮುಖವಾಗಿರುವಂಥ ಒಂದು ಅಂಶ. ಇನ್ನು ಎರಡನೇ ಪ್ರಮುಖವಾದ ಅಂಶ, ಯಾವುದೇ ಒಂದು ದೇಶದಲ್ಲಿ ತೆರಿಗೆದಾರನ ಶಕ್ತಿಯನ್ನು ನಿರ್ಧರಿಸುವ ಎರಡನೇ ಪ್ರಮುಖವಾದ ಅಂಶ, ದ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ that influencing on the taxable capacity, that is the structure of distribution of national income. The distribution of national income is also one of the important factor. All the economies of the world, in the every economy, especially in the developing economy, the national income is not equally distributed among the people. For example, in India, the richest person of the world who lived in India, at the same time, the poorest among the poor who lived in the Indian economy. That is the situation in India because of unequal distribution of national income. The national income is not equally distributed in the underdeveloped economy. In case of equal distribution of national income, the taxable capacity is too high. Because of unequal distribution of national income, the taxable capacity is very, very less. Means the taxable capacity is also influenced by distribution of national income. That is one of the important factor. ರಾಷ್ಟ್ರೀಯ ಆದಾಯದ ಹಂಚಿಕೆ ಯಾವುದೇ ಒಂದು ದೇಶದಲ್ಲಿ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಎರಡನೇ ಅಂಶವಾಗಿರುತ್ತೆ. ರಾಷ್ಟ್ರೀಯ ಆದಾಯದ ಹಂಚಿಕೆ ಯಾವ ರೀತಿಯಲ್ಲಿ ಹಂಚಿಕೆಯಾಗಿರುತ್ತೆ ಸಮಾಜದ ವಿವಿಧ ವರ್ಗದ ನಡುವೆ ಎನ್ನುವುದು ಕೂಡ ಒಂದು ಪ್ರಭಾವಶಾಲಿಯಾದಂಥ ಅಂಶ. ಶ್ರೀಮಂತ ದೇಶಗಳಲ್ಲಿ ಅಥವಾ ಆರ್ಥಿಕವಾಗಿ ಮುಂದುವರೆದ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚು ಕಡಿಮೆ ಸಮನಾಗಿ ಹಂಚಿಕೆಯಾಗಿರುತ್ತೆ. ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ, ಅದು ಭಾರತವನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಪ್ರಪಂಚದ ಅತ್ಯಂತ ಶ್ರೀಮಂತರು ಕೂಡ ಭಾರತದಲ್ಲೇ ಬದುಕ್ತಾ ಇದ್ದಾರೆ. ಅಂಬಾನಿ, ಅದಾನಿ, ಮಿತ್ತಲ್ ಇವರೆಲ್ಲ ಭಾರತದಲ್ಲೇ ಬದುಕ್ತಿದ್ದಾರೆ. ಅದೇ ರೀತಿಯಲ್ಲಿ ಅಂದರೆ ಹಸಿವಿನಿಂದ ಸಾಯುವಂಥ ಜನರು ಕೂಡ ಭಾರತದಲ್ಲೇ ಬದುಕ್ತಾ ಇದ್ದಾರೆ. ಇದಕ್ಕೇನು ಕಾರಣ? ಆದಾಯದ ಅಸಮಾನ ಹಂಚಿಕೆಯೇ ಕಾರಣ. ಯಾವಾಗ ಆದಾಯ ಅಸಮಾನವಾಗಿ ಹಂಚಿಕೆಯಾಗುತ್ತೆ ಆಗ ತೆರಿಗೆದಾರನ ಶಕ್ತಿ ಕಡಿಮೆ. ಯಾವಾಗ ರಾಷ್ಟ್ರೀಯ ಆದಾಯ ಸಮನಾಗಿ ಹಂಚಿಕೆಯಾಗುತ್ತೆ ಆಗ ತೆರಿಗೆದಾರನ ಶಕ್ತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಆದಾಯದ ಹಂಚಿಕೆಯೂ ಕೂಡ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಎರಡನೇ ಅಂಶ. The third important factor that is influencing on the taxable capacity, that is the standard of living of the people. Standard of living is nothing but the amount of necessaries, comforts and luxury commodities consumed by the people in a given point of time. That is known as the standard of living. The standard of living, it is not one and the same. It is differ from one country to another country. At the same time, the standard of living is also influenced by so many factors. When the standard of living is too high, taxable capacity is also high. The standard of living is less, the taxable capacity is also less. Means standard of living is also one of the important factor which influencing on the taxable capacity. ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಮತ್ತೊಂದು ಅಂಶ ಅಂತ ಹೇಳಿದರೆ ಜೀವನ ಮಟ್ಟ. ನಿಮ್ಗೆ ಈಗಾಗಲೇ ಗೊತ್ತಿದೆ ಜೀವನ ಮಟ್ಟ ಅಂದ್ರೇನು. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಪ್ರತಿನಿತ್ಯ ಜೀವನದಲ್ಲಿ ಅನುಭೋಗಿಸುವಂತಹ ಅತ್ಯವಶ್ಯಕ, ಸುಖದಾಯಕ ಮತ್ತು ಐಷಾರಾಮಿ ಸರಕುಗಳ ಒಟ್ಟು ಮೊತ್ತ ಅಥವಾ ಮತ್ತು ಗುಣಮಟ್ಟ, ಇದನ್ನು ನಾವು ಜೀವನ ಮಟ್ಟ ಅಂತ ಕರಿತೇವೆ. ಜೀವನ ಮಟ್ಟ ಎಲ್ಲ ರಾಷ್ಟ್ರಗಳಲ್ಲಿ ಒಂದೇ ರೀತಿ ಆಗಿರೋದಿಲ್ಲ, ಅಥವಾ ಒಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ಕಾಲಾವಧಿಯಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಜೀವನ ಮಟ್ಟದಲ್ಲಿ ಉಂಟಾಗುವಂಥ ಬದಲಾವಣೆಗಳು, ಅದು ಜೀವನ ಮಟ್ಟ ಎಂಬುವಂಥ ಅಂಶ ಯಾವುದೇ ಒಂದು ರಾಷ್ಟ್ರದಲ್ಲಿ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈಗ ಜೀವನ ಮಟ್ಟ ಜಾಸ್ತಿ ಇದ್ದರೆ ತೆರಿಗೆದಾರನ ಶಕ್ತಿ ಹೆಚ್ಚು, ಜೀವನ ಮಟ್ಟ ಕಡಿಮೆ ಇದ್ದರೆ ತೆರಿಗೆದಾರನ ಶಕ್ತಿ ಕಡಿಮೆ. ಅಮೆರಿಕದಲ್ಲಿ ಜೀವನ ಮಟ್ಟ ಜಾಸ್ತಿ ಇದೆ, ತೆರಿಗೆಯನ್ನು ಕಟ್ಟುವ ಶಕ್ತಿಯೂ ಕೂಡ ಜಾಸ್ತಿ. ಭಾರತದಲ್ಲಿ ಜೀವನ ಮಟ್ಟ ಕಡಿಮೆ, ತೆರಿಗೆದಾರನ ಶಕ್ತಿಯೂ ಕೂಡ ಕಡಿಮೆ. ಹಾಗಾಗಿ ತೆರಿಗೆದಾರನ ಶಕ್ತಿಯ ಮೇಲೆ
ಪ್ರಭಾವವನ್ನು ಬೀರಬಲ್ಲ ಅಂಶಗಳಲ್ಲಿ ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ಜೀವನ ಮಟ್ಟ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಈಸ್ ದಿ ಸೈಜ್ ಆ್ಯಂಡ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್. Size and growth rate of population, that is also one of the important factor. The size of the population and growth rate of the population, that is also one of the important factor. Especially in the well developed countries of the world, they have very small proportion of population. They have a very small size of population. But as against this, in case of developing economy, including India and China, the population size is too vast. It is too vast. When the vast size of population, that definitely influence a lot of on taxable capacity. Because of the vast size of population, the per capita income is very, very less. When per capita income is less, taxable capacity is also less. In case of the some economies of the world, this population is very, very less, very small size of population. It leads to the contribute a lot to the government by the people in form of taxable capacity. Means the taxable capacity, that is also depends upon the size of the population. The growth rate of population also. The growth rate of population is also one of the important factor. When the growth rate of the population is too high, the size of the population is increasing in a very rapid way. When the growth rate is less, the size of the population automatically declining or constant over a long period of time. That is one of the important factor. ಮತ್ತೊಂದು ಪ್ರಮುಖವಾದ ಅಂದರೆ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಮತ್ತೊಂದು ಅಂಶ ಅಂತ ಹೇಳಿದರೆ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಜನಸಂಖ್ಯೆಯ ಗಾತ್ರ ಜಾಸ್ತಿ ಇದ್ದರೆ ಅದು ನಿಮ್ಮ ರಾಷ್ಟ್ರದಲ್ಲಿ ಜನಸಂಖ್ಯೆ ಬೆಳವಣಿಗೆ ಹೆಚ್ಚಾದಾಗ ಗಾತ್ರವೂ ಕೂಡ ಹೆಚ್ಚಾಗುತ್ತೆ. ಜನಸಂಖ್ಯೆಯ ಗಾತ್ರ ಹೆಚ್ಚಾದಾಗ ತಲಾದಾಯ ಕಡಿಮೆ ಆಗುತ್ತೆ. ತಲಾದಾಯ ಕಡಿಮೆ ಆದಾಗ ತೆರಿಗೆದಾರನ ಶಕ್ತಿ ಕಡಿಮೆ. ಜನಸಂಖ್ಯೆಯ ಗಾತ್ರ ಯಾವಾಗ ಚಿಕ್ಕದಾಗಿರುತ್ತೆ, ಕಡಿಮೆ ಇರುತ್ತೆ, ಆಗ ನಿಮ್ಮ ತೆರಿಗೆದಾರನ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ತೆರಿಗೆದಾರನ ಶಕ್ತಿಯ ಮೇಲೆ ಜನಸಂಖ್ಯೆಯ ಗಾತ್ರ ಎನ್ನುವ ಅಂಶವೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ತೆರಿಗೆದಾರನ ಶಕ್ತಿ ಎಂಬುದು ಜನಸಂಖ್ಯೆಯ ಗಾತ್ರ ಮತ್ತು ಅದರ ಬೆಳವಣಿಗೆ ಇದರಿಂದಲೂ ಕೂಡ ಪ್ರಭಾವಕ್ಕೆ ಒಳಗಾಗುತ್ತೆ ಎನ್ನುವ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. The next important factor that influencing on a taxable capacity, that is the state of economic development. The state of economic development. The state of economic development means a nation either a developed country or a developing economy or underdeveloped countries. That is the classification of the economies of the world. A particular nation, it coming under either a developed country or a developing economy or the underdeveloped country. On the basis of this, the taxable capacity is also determined. In case of developed country, as a result of a country is considered as a developed country, usually the national income, per capita income is too high, taxable capacity is also too high. A nation classified as a underdeveloped country, national income, per capita income, taxable capacity is also very less. Means the taxable capacity that is influence a lot of on the state of economic development. ಅಭಿವೃದ್ಧಿಯ ಹಂತ. ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಮತ್ತೊಂದು ಅಂಶ ಯಾವುದು? ಅಭಿವೃದ್ಧಿಯ ಹಂತ. ಯಾವುದೇ ಒಂದು ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ಹಂತದಲ್ಲಿ ಇದೆ, ಅದು ಅಭಿವೃದ್ಧಿ ಹೊಂದಿದ ದೇಶವಾಗಿದೆಯೇ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆಯೇ ಅಥವಾ ಅನಭಿವೃದ್ಧ ರಾಷ್ಟ್ರವಾಗಿದೆಯೇ, ರಾಷ್ಟ್ರದ ಈ ಆರ್ಥಿಕತೆಯ ಒಂದು ಹಂತ ಯಾವ ಹಂತದಲ್ಲಿದೆ ಎನ್ನುವುದು ಕೂಡ ಭಾಳ ಮುಖ್ಯವಾದಂಥ ಅಂಶವಾಗಿರುತ್ತೆ. ಸಾಮಾನ್ಯವಾಗಿ ಶ್ರೀಮಂತ ದೇಶಗಳಲ್ಲಿ ಅಥವಾ ಆರ್ಥಿಕ ತಜ್ಞರು ಶ್ರೀಮಂತ ದೇಶಗಳು ಅಂತ ಒಂದು ವರ್ಗೀಕರಣ ಮಾಡಿದ್ದಾರೆ. ಅಲ್ಲಿ ಅವರ ತಲಾದಾಯ ಜಾಸ್ತಿ, ಹಾಗೆ ಅವರ ರಾಷ್ಟ್ರೀಯ ಆದಾಯವೂ ಹೆಚ್ಚು, ತೆರಿಗೆದಾರನ ಶಕ್ತಿಯೂ ಕೂಡ ಹೆಚ್ಚು. ಇನ್ನೊಂದು ವರ್ಗೀಕರಣ ಏನಾಗಿರುತ್ತೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಅಲ್ಲಿ ತಲಾದಾಯನೂ ಕೂಡ ಕಡಿಮೆ,
ಅದೇ ರೀತಿಯಲ್ಲಿ ರಾಷ್ಟ್ರೀಯ ಆದಾಯನೂ ಕೂಡ ಕಡಿಮೆ ಆಗಿರುತ್ತೆ, ತೆರಿಗೆದಾರನ ಶಕ್ತಿಯೂ ಕೂಡ ಕಡಿಮೆ. ಅಂದರೆ ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ಹಂತದಲ್ಲಿ ಇದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಕರೆಸ್ಕೊಂಡಿದೆಯೇ, ಅನಭಿವೃದ್ಧ ರಾಷ್ಟ್ರ ಅಂತ ಕರೆಸ್ಕೊಂಡಿದೆಯೇ, ಶ್ರೀಮಂತ ದೇಶ ಅಂತ ಕರೆಸ್ಕೊಂಡಿದೆಯೇ ಎನ್ನುವುದರ ಆಧಾರದ ಮೇಲೂ ಕೂಡ ತೆರಿಗೆದಾರನ ಶಕ್ತಿ ಅವಲಂಬಿತವಾಗಿರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. The next important factor, that is the price level. Price level is also one of the important factor which influence a lot of on taxable capacity. Price level. The price level is also one of the important factor. Price level. In some underdeveloped economies of the world, because of the high inflation rate, the price level is too high. When the price level is too high, the standard of living of the people is constantly declining. When the standard of living of the people constantly declining, the taxable capacity is also declining. On the other hand, when a nation is able to maintain the price level in a standard level, as a result of this, the taxable capacity is also increases. Means the price level is one of the important factor. ಮತ್ತೊಂದು ಪ್ರಮುಖ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಇನ್ನೊಂದು ಪ್ರಮುಖವಾದ ಅಂಶ ಯಾವುದು ಅಂತ ಹೇಳಿದರೆ ಬೆಲೆಯ ಮಟ್ಟ. ಯಾವುದೇ ಒಂದು ರಾಷ್ಟ್ರದಲ್ಲಿ ಬೆಲೆಯ ಮಟ್ಟ ಯಾವ ರೀತಿ ಇದೆ, ಸ್ಥಿರವಾದ ಬೆಲೆಯ ಮಟ್ಟ ಇದೆಯೇ, ಅಸ್ಥಿರವಾದ ಬೆಲೆಯ ಮಟ್ಟ ಇದೆಯೇ, ಬೆಲೆಯ ಮಟ್ಟ ಜಾಸ್ತಿ ಆಗ್ತಿದೆಯೇ, ಕಡಿಮೆ ಆಗ್ತಿದೆಯೇ, ಸ್ಥಿರವಾಗಿದೆಯೇ ಎಂಬುದರ ಆಧಾರದ ಮೇಲೂ ಕೂಡ ತೆರಿಗೆದಾರನ ಶಕ್ತಿ ನಿಂತಿರುತ್ತೆ. ಯಾವುದೇ ಒಂದು ದೇಶದಲ್ಲಿ ಬೆಲೆಯ ಮಟ್ಟದಲ್ಲಿ ಅಸ್ಥಿರತೆ ಉಂಟಾದರೆ ತೆರಿಗೆದಾರನ ಶಕ್ತಿ ಕಡಿಮೆ ಆಗುತ್ತೆ. ಬೆಲೆಯ ಮಟ್ಟ ಸ್ಥಿರವಾಗಿದ್ದರೆ ತೆರಿಗೆದಾರನ ಶಕ್ತಿ ಹೆಚ್ಚಾಗುತ್ತೆ. ಈಗ ಸಾಮಾನ್ಯವಾಗಿ ಶ್ರೀಮಂತ ದೇಶಗಳಲ್ಲಿ ಈ ಬೆಲೆಯ ಮಟ್ಟದಲ್ಲಿ ಆಗುವಂಥ ಏರಿಳಿತಗಳು ತುಂಬ ಕಡಿಮೆ, ಹಾಗಾಗಿ ತೆರಿಗೆದಾರನ ಶಕ್ತಿ ಹೆಚ್ಚು. ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ತೆರಿಗೆದಾರನ ಶಕ್ತಿ ಯಾಕೆ ಕಡಿಮೆ ಅಂತ ಹೇಳಿದರೆ ಬೆಲೆಯ ಮಟ್ಟ ಕಾಲದಿಂದ ಕಾಲಕ್ಕೆ ಅದು ಬದಲಾಗ್ತಾ ಹೋಗುತ್ತೆ, ಅದು ಬದಲಾಗುತ್ತಿರುವಂಥ ಅಂಶವಾಗಿ ನಮಗೆ ಕಂಡುಬರುತ್ತೆ. ಹಾಗಾಗಿ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಮತ್ತೊಂದು ಅಂಶ ಯಾವುದು ಅಂತ ಹೇಳಿದರೆ ಇಲ್ಲಿ ಬೆಲೆಯ ಮಟ್ಟ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದ 8th ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ ದಿ ನೇಚರ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. The nature of public expenditure is also one of the important factor. The how much of expenses made by the government, how much of expenses made by the public authorities, that is also a important factor which determine the taxable capacity. A nation who made huge amount of public expenditure, as a result of this, in a given economy, total production, total per capita income is gradually increases. When the per capita income is increases, taxable capacity is also increases. On the other hand, a nation is not able to made a huge amount of expenses, taxable capacity is also declines. That is one of the important factor. ಸಾರ್ವಜನಿಕ ವೆಚ್ಚದ ಸ್ವರೂಪ. ಯಾವುದೇ ಒಂದು ದೇಶ ಈ ತೆರಿಗೆದಾರನ ಶಕ್ತಿಯ ಮೇಲೆ, ದೇಶದಲ್ಲಿ ತೆರಿಗೆದಾರನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಮತ್ತೊಂದು ಅಂಶ ಅಂತೇಳಿದರೆ ಸಾರ್ವಜನಿಕ ವೆಚ್ಚದ ಸ್ವರೂಪ. ಸರ್ಕಾರ ಎಷ್ಟು ವೆಚ್ಚವನ್ನು ಮಾಡ್ತಾ ಇದೆ, ಯಾವ ಉದ್ದೇಶಗಳಿಗೆ ವೆಚ್ಚವನ್ನು ಮಾಡ್ತಾ ಇದೆ ಎನ್ನುವುದರ ಆಧಾರದ ಮೇಲೆ ತೆರಿಗೆದಾರನ ಶಕ್ತಿ ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಶ್ರೀಮಂತ ದೇಶಗಳಲ್ಲಿ ಏನಾಗಿರುತ್ತೆ, ಅಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗಿರುತ್ತೆ, ತೆರಿಗೆದಾರನ ಶಕ್ತಿಯೂ ಹೆಚ್ಚು. ಅಂದರೆ ಯಾವ ರಾಷ್ಟ್ರಕ್ಕೆ ಹೆಚ್ಚು ಸಾರ್ವಜನಿಕ ವೆಚ್ಚವನ್ನು ಮಾಡುವ ಶಕ್ತಿ ಇದೆ ಅಲ್ಲಿ ತೆರಿಗೆದಾರನ ಶಕ್ತಿ ಹೆಚ್ಚಾಗಿರುತ್ತೆ. ಯಾವ ರಾಷ್ಟ್ರಕ್ಕೆ ಸಾರ್ವಜನಿಕ ವೆಚ್ಚವನ್ನು ಮಾಡುವಂಥ ಶಕ್ತಿ ಕಡಿಮೆ ಇದೆ ಆ ದೇಶದಲ್ಲಿ ತೆರಿಗೆದಾರನ ಶಕ್ತಿಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. The next important factor, that is the nature of the government and political condition. Nature of the government and political condition. The nature of the government is
either a nation who adopt the demographic setup or any other form of government, and political condition. A nation have a stable or unstable political condition that is also influence a lot of on taxable capacity. The taxable capacity. Suppose a nation have a stable government. As a result of this, the national income, per capita income is increasing in a very rapid way. On the other hand, some nations they have an unstable government. As a result of this, the national income, per capita income and the taxable capacity is also very less. Means the taxable capacity that is also influenced by the nature of the government and political condition. ಅಂದರೆ ರಾಜಕೀಯ ಸ್ಥಿತಿಗತಿಗಳು, ಯಾವುದೇ ಒಂದು ದೇಶದಲ್ಲಿ ಈ ರಾಜಕೀಯ ಸ್ಥಿತಿಗತಿಗಳು ಹೇಗಿದೆ ಎನ್ನುವುದರ ಆಧಾರದ ಮೇಲೆ ತೆರಿಗೆದಾರನ ಶಕ್ತಿ ನಿಂತಿರುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ಸ್ಥಿರವಾದ ಸರ್ಕಾರಗಳಿರ್ತವೆ. ಒಮ್ಮೆ ಸರ್ಕಾರ ಆಯ್ಕೆ ಆದರೆ 5 ವರ್ಷ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಮೇರಿಕದಲ್ಲಿ ಒಮ್ಮೆ ಅಧ್ಯಕ್ಷರು ಆಯ್ಕೆಯಾದರೆ ಯೂಶುವಲಿ 3 ಇಯರ್ಸ್ ಅವರು ಅಧಿಕಾರದಲ್ಲಿ ಇರ್ತಾರೆ. ಆದರೆ ಭಾರತದಂಥ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಇದು ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದರೆ ಸಂಸತ್ತಿನ ವಿಶ್ವಾಸವನ್ನು ಹೊರಗೆ ಸರ್ಕಾರ ಉಳ್ಕೊಳ್ಳುತ್ತೆ, ಇಲ್ಲದೆ ಅದು ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಅಂದರೆ ರಾಜಕೀಯ ಅಸ್ಥಿರತೆ ಇದ್ದರೆ ತೆರಿಗೆದಾರನ ಶಕ್ತಿ ಕಡಿಮೆ ಆಗುತ್ತೆ, ರಾಜಕೀಯ ಸ್ಥಿರತೆ ಇದ್ದರೆ ತೆರಿಗೆದಾರನ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ದ ಪೊಲಿಟಿಕಲ್ ಕಂಡೀಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ದೀಸ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಸಮ್ಟೈಮ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ದಿ ಟ್ಯಾಕ್ಸಬಲ್ ಕೆಪಾಸಿಟಿ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ತೆರಿಗೆದಾರನ ಶಕ್ತಿಯ ಮೇಲೆ ಕೆಲವು ಈ ಎಲ್ಲ ಅಂಶಗಳು ಕೂಡ ಪ್ರಭಾವವನ್ನು ಬೀರ್ತವೆ. ಕೆಲವು ಅಂಶಗಳು ಪ್ರತ್ಯಕ್ಷವಾಗಿ ಪ್ರಭಾವವನ್ನು ಬೀರ್ತವೆ, ಕೆಲವು ಅಂಶಗಳು ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತವೆ. ಇದರ ಮೇಲೆ ನಿಮಗೆ 10 ಮಾರ್ಕ್ ಕ್ವಶನನ್ನು ಕೇಳ್ತಾರೆ. ಹಾಗಾದರೆ ಅದಕ್ಕೆ ತಯಾರಿಯಾಗಿ ಇರಿ. ಥ್ಯಾಂಕ್ ಯು.